ಆರೋಗ್ಯದಲ್ಲಿ ಏನಾದರೂ ಏರುಪೇರಾದರೆ ಸಾಕು 108 ಆಂಬ್ಯುಲೆನ್ಸ್ ನೆನಪಿಗೆ ಬರುತ್ತೆ. ಆದರೆ ಆರೋಗ್ಯ ಇಲಾಖೆ ಹಾಗೂ ಜೀವಿಕೆ ನಡುವಿನ ಹಗ್ಗ ಜಗ್ಗಾಟದಿಂದ ಈ 108 ಆಂಬ್ಯುಲೆನ್ಸ್ ಏನಾದರೂ ದುರಸ್ತಿಗೆ ಬಂದರೆ ಗ್ಯಾರೇಜ್ ಪಾಲಾಗ್ತಾ ಇದೆ. ಹೀಗಾಗಿ ತುರ್ತು ಸೇವೆಗೆ ಸಹಾಯ ಆಗಬೇಕಾಗಿದ್ದಂತಹ ಆಂಬ್ಯುಲೆನ್ಸ್ ಇದೀಗ ಐಸಿಯು ಸೇರ್ತಾ ಇದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ರಾಜ್ಯದಲ್ಲಿ ಐಸಿಯು ಸೇರ್ತಿವೆ 108 ಆಂಬ್ಯುಲೆನ್ಸ್. 108 ಆಂಬ್ಯುಲೆನ್ಸ್ಗಳ ರಿಪೇರಿಗೆ ಪರದಾಟ. 108 ಆಂಬ್ಯುಲೆನ್ಸ್ ಕೆಟ್ಟರೆ ದುರಸ್ತಿಗೆ ಅನುಮತಿ ನೀಡದ ಎನ್ಎಚ್ಎಂ. ಹೌದು, ಸದ್ಯ ನಮ್ಮ ರಾಜ್ಯದ ನಗರ ಪ್ರದೇಶದಿಂದ ಹಿಡಿದು ಗ್ರಾಮೀಣ ಭಾಗದ ಕುಗ್ರಾಮದವರೆಗೂ ಜನರ ಆರೋಗ್ಯದಲ್ಲಿ ಸಮಸ್ಯೆ ಆದರೆ ತುರ್ತಾಗಿ 108 ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ರೆ ಸಾಕು, ಆಂಬ್ಯುಲೆನ್ಸ್ ಬರುವ ನಂಬಿಕೆ ಜನರಿಗಿದೆ. ಆದರೆ ಸದ್ಯ ರಾಜ್ಯ ಸರ್ಕಾರ ಹಾಗೂ 108 ಆಂಬ್ಯುಲೆನ್ಸ್ಗಳನ್ನು ನಿರ್ವಹಣೆ ಮಾಡುವ ಜೀವಿಕೆ ನಡುವೆ ಭಿನ್ನಾಭಿಪ್ರಾಯ ಬಂದ ಹಿನ್ನೆಲೆ 108 ಆಂಬ್ಯುಲೆನ್ಸ್ಗಳನ್ನು ಆರೋಗ್ಯ ಕವಚ ಯೋಜನೆಯ ಅಡಿಯಲ್ಲಿ ಖುದ್ದು ಆರೋಗ್ಯ ಇಲಾಖೆ 108 ಆಂಬ್ಯುಲೆನ್ಸ್ ನಿರ್ವಹಣೆಗೆ ಸರ್ಕಾರ ಮುಂದಾಗಿದೆ. ಸರ್ಕಾರದ ಈ ನಿರ್ಧಾರದಿಂದ 108 ಆಂಬ್ಯುಲೆನ್ಸ್ ನಿರ್ವಹಣೆ ಮಾಡುತ್ತಿದ್ದ ಜೀವಿಕೆ ಇದೀಗ ಆಂಬ್ಯುಲೆನ್ಸ್ ದೊಡ್ಡ ಪ್ರಮಾಣದಲ್ಲಿ ದುರಸ್ತಿಗೆ ಬಂದ್ರೆ ಸಾಕು, ಆ 108 ಆಂಬ್ಯುಲೆನ್ಸ್ ದುರಸ್ತಿಯೇ ಮಾಡಿಸುತ್ತಿಲ್ಲ. ಇದರ ಪರಿಣಾಮ ರಾಜ್ಯದಲ್ಲಿರುವ 818 ಆಂಬ್ಯುಲೆನ್ಸ್ಗಳಲ್ಲಿ 267 ಆಂಬ್ಯುಲೆನ್ಸ್ಗಳು ಸದ್ಯ ಗ್ಯಾರೇಜ್ ಪಾಲಾಗಿವೆ. ಸೊ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 108 ಆಂಬ್ಯುಲೆನ್ಸ್ 26 ಲೊಕೇಶನ್ನಲ್ಲಿ ಇರಬೇಕಾಗಿದೆ. ಅದರಲ್ಲಿ ಈಗ ಪ್ರೆಸೆಂಟ್ಲಿ 19 ಇದೆ. 4 ವೆಹಿಕಲ್ಸ್ ಬ್ರೇಕ್ ಡೌನ್ ಆಗಿದಾವೆ. EMT ಸ್ಟಾಫ್ 46 ಜನ ಇರುವಲ್ಲಿ ಕೇವಲ 33 ಜನ ವರ್ಕ್ ಆಗ್ತಾ ಇರೋದ್ರಿಂದ ಶಿಫ್ಟ್ ಡ್ಯೂಟಿ ಸಲುವಾಗಿ ಅವರು ಓನ್ಲಿ ಕೇವಲ 10 ಗಾಡಿ ಅಟ್ ಎ ಟೈಮ್ ಆನ್ ರೋಡ್ ಇರ್ತಾವೆ. ಸೊ ಇದರಿಂದ ಸ್ವಲ್ಪ EMT ಸ್ಟಾಫ್ ಡೆಫಿಷಿಯನ್ಸಿ ಇದೆ. 46 ಇರಬೇಕಾಗಿತ್ತು, ಕೇವಲ 33 ಜನ ವರ್ಕ್ ಮಾಡ್ತಾ ಇದ್ದಾರೆ. ಸರ್ಕಾರದ ಗಮನಕ್ಕೆ ತಂದಿದ್ದೀವ್ರಿ. ಅದು 108 ಅಲ್ಲಿ ಸ್ಟೇಟ್ ದಿಂದ ಕಾಂಟ್ರಾಕ್ಟ್ ಜೀವಿಕೆ ಇದರಿಂದ ಇರೋದ್ರಿಂದ ಇವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೇವೆ. ಇನ್ನು 108 ಆಂಬ್ಯುಲೆನ್ಸ್ಗಳ ನಿರ್ವಹಣೆಯನ್ನ ಆರೋಗ್ಯ ಇಲಾಖೆ ನೋಡಿಕೊಳ್ತಿದ್ದು, ಸಣ್ಣ ಪುಟ್ಟ ರಿಪೇರಿ ಇದ್ರೆ ಜಿಲ್ಲೆಯ ಮಟ್ಟದಲ್ಲಿ ಅರೇಂಜ್ ಮಾಡಿಕೊಳ್ತಿದ್ದಾರೆ. ಆದರೆ 108 ಆಂಬ್ಯುಲೆನ್ಸ್ ಹೆಚ್ಚಿನ ಪ್ರಮಾಣದಲ್ಲಿ ದುರಸ್ತಿಗೆ ಬಂದ್ರೆ ಆಯಾ ಜಿಲ್ಲೆಯ DHOಗಳು ರಾಷ್ಟ್ರೀಯ ಆರೋಗ್ಯ ಇಲಾಖೆಯ ಅನುಮತಿ ಪಡೆದು ದುರಸ್ತಿ ಮಾಡಿಸಬೇಕಿದೆ. ಆದರೆ ಕೆಟ್ಟ 108 ಆಂಬ್ಯುಲೆನ್ಸ್ಗಳ ಮಾಹಿತಿ ಕೊಟ್ಟರು NHM ಮಾತ್ರ ಆಂಬ್ಯುಲೆನ್ಸ್ ರಿಪೇರಿಗೆ ಅನುಮತಿಯೇ ನೀಡುತ್ತಿಲ್ಲ. ಖುದ್ದು ಸಚಿವರ ಕ್ಷೇತ್ರಗಳಲ್ಲೇ 108 ಆಂಬ್ಯುಲೆನ್ಸ್ ಕೈಕೊಟ್ಟು ತಿಂಗಳುಗಳು ಕಳೆದ್ರೂ ರಿಪೇರಿ ಭಾಗ್ಯ ಮಾತ್ರ ಇಲ್ಲಿಯವರೆಗೂ ಆಗಿಲ್ಲ. ಸದ್ಯ ಪಂಚ ಗ್ಯಾರಂಟಿ ನೀಡಿರುವ ಸಿದ್ದರಾಮಯ್ಯ ಸರ್ಕಾರ ತುರ್ತಾಗಿ ಆರೋಗ್ಯ ಇಲಾಖೆಯತ್ತ ಗಮನ ಹರಿಸಿ ಗ್ಯಾರೇಜ್ಗಳಲ್ಲಿ ಕೆಟ್ಟು ನಿಂತು ಗುಜರಿ ಪಾಲಾಗಲು ಸಜ್ಜಾಗುತ್ತಿರುವ ಬಡವರ ಸಂಜೀವಿನಿಯಾದ 108 ಆಂಬ್ಯುಲೆನ್ಸ್ಗಳಿಗೆ ರಿಪೇರಿ ಭಾಗ್ಯ ಕಲ್ಪಿಸಬೇಕಿದೆ. ಪ್ರವೀಣ್ ರೆಡ್ಡಿ ಜೊತೆ ಜಾವೀದ್, ಪಬ್ಲಿಕ್ ಟಿವಿ, ಕಲಬುರಗಿ.